ಸ್ತ್ರೀ ಅನ್ನೋದು ಬರೀ ಒಂದು ದೀರ್ಘ ಇರುವ ಅಕ್ಷರ ಮಾತ್ರ ಅಲ್ಲ, ಅದಕ್ಕೊಂದು ಭಾವವಲಯ, ಒಂದು ಅರ್ಥವಲಯ, ಒಂದು ನಾದವಲಯ, ದೊಡ್ಡ ಪ್ರಪಂಚವೇ ಅದರಲ್ಲಿ ಅಡಗಿರ್ತಕ್ಕಂಥದ್ದು. ನಾನು ಅದಕ್ಕೊಂದು ಹಳೆಯ ಶಾಸನ ಪದ್ಯವನ್ನು ಉದಾಹರಿಸಿ ಇದರ ಮಹತ್ವವನ್ನು ಹೇಳ್ತೇನೆ. ಅದಕ್ಕಿಂತ ಮುಖ್ಯವಾಗಿ ಕವಿ ಶಿವರುದ್ರಪ್ಪನವರು ಇದರಲ್ಲಿ ಅನೇಕ ಸಂಗತಿಗಳನ್ನು ಈ ಧ್ವನಿರಮ್ಯ ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲಿ ಆಕೆಯ ಪಾತ್ರ ಕುಟುಂಬದಲ್ಲಿ ತಾಯಾಗಿ ಮಡದಿಯಾಗಿ ಹೇಗೆ ಅನ್ನುವುದನ್ನು ಮೊದಲನೇ ಚರಣದಲ್ಲಿಟ್ಕೊಂಡು ಇಡೀ ಕವಿತೆಯನ್ನು ಹೇಗೆ ಬೆಳೆಸ್ಕೊಂಡು ಹೋಗ್ತಾರೆ ಅಂತಂದರೆ, ಸ್ತ್ರೀ ನಡೆದು ಬಂದಂತಹ ದಾರಿಯ ಒಂದು ಸಿಂಹಾವಲೋಕನವೇ ಅಲ್ಲಿದೆ. ಸರಸ್ವತಿಯು ಕೂಡ ಸ್ತ್ರೀ ವಾಗ್ದೇವಿ. ಸರಸ್ವತಿ ಅಂತ ಜ್ಞಾಪಿಸ್ಕೊಂಡ ತಕ್ಷಣ ನಾವೆಲ್ಲ ಕ್ಯಾಲೆಂಡರ್ನಲ್ಲಿರೋದನ್ನು ನೋಡಿ ಕಲ್ಪಿಸ್ಕೊಳ್ತೀವಿ, ಹಾಗಲ್ಲ. ಆಕೆಯ ವೀಣೆ ಇದೆ, ಸಂಗೀತ ಆಕೆಯ ಪ್ರತಿಮೆ, ಕೈಯಲ್ಲಿ ಜಪಮಣಿ ಇದೆ, ಅದು ಎಲ್ಲವನ್ನೂ ಬ್ರಹ್ಮಾಂಡವನ್ನೇ ಪ್ರತಿನಿಧಿಸ್ತಕ್ಕಂಥದ್ದು. ಒಬ್ಬ ಕವಿ ಹೇಳ್ತಾನೆ, ನೀರಜ ಜಾತ ವಿಸ್ತರಿಸಿದ ಅಂಡಮಂ ಮಣಿಮಾಲೆಯಾಗಿ ವಿಸ್ತಾರಿಸಿ ಹಸ್ತದಿಂಪಿಡಿದು ತನ್ನ ಶರಣ್ಬುಗುವರ್ಗೆ ಲೇಸುಮಂ ಪ್ರೇರಿಸಲೋಸುಗಂ ഇരുളും പകലും ಜಪಿಸುತ್ತಿರ್ಪಳಾವಳ್ ಆ ಭಾರತಿ ನೆಲೆಸುಗೆ ಎನ್ನ ಜಿಹ್ವೆಯೋಳ್. ಬ್ರಹ್ಮ ಸೃಷ್ಟಿಸಿದ ಈ ಲೋಕವನ್ನು, ಆದರೆ ಆ ವಿಶಾಲವಾದ ಬ್ರಹ್ಮಾಂಡವನ್ನು ಈ ಸ್ತ್ರೀಶಕ್ತಿ ಶಾರದೆ ಸರಸ್ವತಿ ಆಕೆ ಒಂದು ಅಕ್ಷಮಾಲೆಯಾಗಿ, ಕೇವಲ ಜಪಸ್ಸು ಮಾಲೆಯಾಗಿ ಅದನ್ನು ಬ್ರಹ್ಮಾಂಡವನ್ನೆಲ್ಲ ಮಾಡಿ ಅದರಲ್ಲಿರ್ತಕ್ಕ ಒಂದೊಂದು ಮಣಿಯಲ್ಲೂ ಆ ಜಗತ್ತಿನ ಸರ್ವಸ್ವ ಅಡಗಿರೋ ಹಾಗೆ ಇಟ್ಕೊಂಡ್ಲು. ಅಂದರೆ ಜಗತ್ತನ್ನೇ ಬ್ರಹ್ಮಾಂಡವನ್ನೇ ತನ್ನ ಕೈಯಲ್ಲಿ ಹಿಡಿದಲ್ಲ, ಅದು ಸ್ತ್ರೀಶಕ್ತಿಯ ಸಾಧ್ಯತೆ ಸಾಮರ್ಥ್ಯ ಎಲ್ಲವನ್ನು ಹೇಳೋದು ಮಾತ್ರ ಅಲ್ಲ. ಯಾಕೆ ಹಾಗೆ ಮಾಡಿದ್ಲು ಅಂತಂದರೆ, ಜಪಮಣಿಯಾಗಿ ಈ ಲೋಕದಲ್ಲಿರ್ತಕ್ಕಂಥ ಸಮಸ್ತ ಜೀವಗಳಿಗೆ, ಮುಖ್ಯವಾಗಿ ಯಾರು ಆಕೆಯನ್ನು ಪೂಜೆ ಮಾಡ್ತಾರೆ, ಆರಾಧಿಸ್ತಾರೆ ಮತ್ತು ಅಕ್ಷರವನ್ನು, ಸಂಗೀತವನ್ನು, ಕಲೆಯನ್ನು, ಜ್ಞಾನವನ್ನು ಬೇಡ್ತಾರೋ ಅಂಥವ್ರಿಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಆಕೆ ರಾತ್ರಿ ಹಗಲು ಪ್ರಾರ್ಥಿಸ್ತಾ ಇದ್ದಾಳಂತೆ. ಅದು ಸ್ತ್ರೀ ಶಕ್ತಿಯ ಪ್ರತೀಕ.